ಪ್ರೈಮರ್ಲಿ ಆನ್ ಎಂಜಿನಿಯರ್, ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸು. ಸೊ ನನಗೆ ಮ್ಯಾಗ್ನೆಟಿಕ್ ಫೀಲ್ಡು ಅದು ಇದು ಅಂದರೆ ಒಂಥರ ಒಂದು ಆಸಕ್ತಿ. ಅಂದರೆ ಇಟ್ ಇಸ್ ಸಾರ್ಟ್ ಆಫ್ ರಿಲೇಟ್ಸ್ ಟು ವಾಟ್ ಐ ಹ್ಯಾವ್ ಸ್ಟಡೀಡ್, ನ್ಯಾಚುರಲ್. ಆ್ಯಂಡ್ ಫ್ರಮ್ ಮೈ ಯಂಗರ್ ಡೇಸ್ ನನಗೆ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಅಂದರೆ ಒಂದು ತುಂಬ ಆಸಕ್ತಿ. ಅಂದರೆ ಚಿಕ್ಕ ವಯಸ್ಸಲ್ಲೂ ಅಷ್ಟೇ, ಮನೇಲಿ ಯಾರೂ ಇಲ್ಲದಿರಬೇಕಾದ್ರೆ ಈ ಬಲ್ಬ್ಗಳು ಕಿತ್ತಾಕೋದು, ಬಲ್ಬ್ಗಳು ಕನೆಕ್ಟ್ ಮಾಡಿಬಿಟ್ಟು ಮನೆಯನ್ನು ಶಾರ್ಟ್ ಮಾಡೋದು, ಫ್ಯೂಸ್ಗಳು ಬ್ಲೋ ಮಾಡೋದು, ಈ ಎಕ್ಸ್ಪೆರಿಮೆಂಟ್ಗಳು ಚಿಕ್ಕ ವಯಸ್ಸಲ್ಲಿ ಮಾಡಿದ್ದೀನಿ. ನಾನು ಮಾಡಿದ್ದೀನಿ, ಬೈಸ್ಕೊಂಡಿದ್ದೀನಿ, ಓಡಿಸ್ಕೊಂಡಿದ್ದೀನಿ. ದಟ್ ಇಸ್ ಅ ಫೇಸ್, ಗ್ರೋಯಿಂಗ್ ಫೇಸ್. ಸೊ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಬರೋಕ್ಕೆ ಮುಂಚೆನೇ ನನಗೆ ಮೇಯ್ನು ಪ್ಯಾಷನ್ ಇದ್ದಿದ್ದು ಫೋಟೋಗ್ರಫಿ. ಓಕೆ. ಮೈ ಸ್ಕೂಲ್ ಡೇಸಿಂದ ಇಟ್ಸ್ ಫೋಟೋಗ್ರಫಿ. ದೋಸ್ ಡೇಸ್ ವರ್ ದಿ ಫಿಲ್ಮ್ ಬೇಸ್ಡ್ ಫೋಟೋಗ್ರಫಿ, ಲೈಕ್ ನಾಟ್ ಡಿಜಿಟಲ್ ಏಜ್. ಸೊ ಎವ್ರಿ ಫ್ರೇಮ್ ಎಕ್ಸ್ಪೋಸ್ಡ್, ಐ ಹ್ಯಾವ್ ಟು ವೇಟ್ till 72 hours to get the film developed, processed, printed, to see whether the photo is actually come or it is a blank image. ಕರೆಕ್ಟ್ ಅಲ್ಲ? ಅಲ್ಲಿವರೆಗೂ ಸ್ವಲ್ಪ ತೆಗೆದ್ರೆ ಬರೀ ನೆಗೆಟಿವ್ ಕಾಣೋದು, ಬಟ್ ಪ್ರಿಂಟ್ ಆಗಿದ್ಮೇಲೆ ಎಕ್ಸ್ಪೋಜರ್ ಸರಿ ಇದೆಯಾ ಅಂತ. ಅಲ್ಲಿಂದ ಕಲ್ತು ಬಂದದು ಫೋಟೋಗ್ರಫಿ ತೊಗೊಂಡಾಗ ಇದೊಂದು ಪ್ಯಾಷನ್ ಆಗಿ ಐ ಸ್ಟಾರ್ಟೆಡ್ ವರ್ಕಿಂಗ್ ಮೋರ್ ಆನ್ ಟೆಂಪಲ್ ಆರ್ಕಿಟೆಕ್ಚರ್ ಆ್ಯಂಡ್ ಸ್ಟ್ರಕ್ಚರ್ಸ್. ಸರಿ. ಸೊ ನಾನು ತೆಗಿಯೋದೆಲ್ಲ ಜಾಸ್ತಿ, ಎಲ್ಲೇ ಟೂರ್ಗೆ ಹೋದ್ರೂ ಮನುಷ್ಯರು ಕಡಿಮೆ, ಬಟ್ ಬಿಲ್ಡಿಂಗ್ಸ್ ಜಾಸ್ತಿ ಇರುತ್ತೆ, ನೇಚರು ಬಿಲ್ಡಿಂಗು. ಸೊ ಆ ಒಂದು ಸಂದರ್ಭದಲ್ಲಿ ನನಗೆ ಒಂದು ಐಡಿಯಾ ಬಂತು, ವೈ ಈಸ್ ಅ ಪರ್ಟಿಕ್ಯುಲರ್ ಟೆಂಪಲ್ ಬಿಲ್ಟ್ ಇನ್ ಅ ಪರ್ಟಿಕ್ಯುಲರ್ ವೇ? ಇದಕ್ಕೊಂದು ಆಕಾರ ಯಾಕೆ ಕೊಟ್ಟಿದ್ದಾರೆ? ಇವಾಗ ಸೌತ್ ಇಂಡಿಯನ್ ಟೆಂಪಲ್ಸ್ ತೊಗೊಂಡ್ರೆ ಅದಕ್ಕೆ ಗೋಪುರ ಅಂತ ಹೇಳ್ತೀವಿ. ಗೋಪುರಗಳು ಯಾಕೆ ಕಟ್ಟಿರೋದು? ಆ ಸ್ಟೆಪ್ಸ್ ಯಾಕೆ ಬಂದಿದ್ದು? ಗರ್ಭಗೃಹ ಇಲ್ಲೇ ಯಾಕೆ ಇರೋದು? ಈ ಡಿಸ್ಟೆನ್ಸಲ್ಲಿ ಯಾಕೆ ಇರೋದು? ಇದ್ರದ್ದು ಏನು ಮ್ಯಾಥ್ಸು? ಆವಾಗ ಗೊತ್ತಿರಲಿಲ್ಲ. ಬಟ್ ಯಾವುದೋ ಒಂದು ಡೌಟ್ ಮನಸ್ಸಲ್ಲಿ ಕಾಡ್ತಿತ್ತು, ಇದೇನಕ್ಕೆ ಹಿಂಗಿದೆ ಈ ಸ್ಟ್ರಕ್ಚರು? ಆ ಸ್ಟ್ರಕ್ಚರ್ಗಳು ನೋಡಿ ಐ ಗಾಟ್ ಇಂಟ್ರೊಡ್ಯೂಸ್ಡ್ ಇನ್ ಟು ವೇದಿಕ್ ವಾಸ್ತು. Then I learnt Vedic Vastu. And because I come from a lineage where Sanskrit and Vastu was known, it was a lot easy to get the clarification. Manenalli, so I had the background to do. Of course, father was from civil service. He was not from this, but he was quite knowledgeable to guide me. And my grandmother. So ಹಂಗೆ ನೋಡ್ಬೇಕಾದ್ರೆ ಶಿ ವಾಸ್ ಅ ಪರ್ಸನ್ ಹೂ ಕುಡ್ ಕನ್ವರ್ಸ್ ಇನ್ ಸಾಂಸ್ಕ್ರಿಟ್ ಆಲ್ಸೋ. ಸೊ ಐ ಕುಡ್ ಲರ್ನ್ ಅ ಲಾಟ್ ಆ್ಯಂಡ್ ಮೂವ್ ಆನ್ ಫ್ರಮ್ ದೇರ್. ಆ ಟೈಮಲ್ಲಿ ಐ ಹ್ಯಾಪನ್ ಟು ಮೀಟ್ ಒನ್ ಪರ್ಸನ್ ಫ್ರಮ್ ಓವರ್ಸೀಸ್, ಆ್ಯಂಡ್ ದಿಸ್ ವಾಸ್ ದ ಡೇಸ್ ವೆನ್ ಇಂಟರ್ನೆಟ್ ವಾಸ್ ನಾಟ್ ಅವೈಲಬಲ್. ಇಟ್ ವಾಸ್ ದ ಬಿಗಿನಿಂಗ್. ಓನ್ಲಿ ಇನ್ 2000 ಮೈ ಇಂಟರ್ನೆಟ್ ಆ್ಯಕ್ಚುಲಿ ಸ್ಟಾರ್ಟೆಡ್ ವರ್ಕಿಂಗ್ ಇನ್ ಮೈ ಹೋಮ್. So till then there was no internet facility available. Home ಆಮೇಲೆ ಬಂದಿತ್ತು ಫಸ್ಟು cafes. You are very right. Actually you are right. It was cafes we used to visit to go check a mail or send a mail, and Facebook was not there. It was non-existent. And this person told me that there is something similar in the Oriental science, Chinese, which is called Feng Shui, and it will be helpful if you learn. So there was no internet, and there was no learning curve, and Google was not available for you to just Google Feng Shui and get to know. Today if you Google, you may get about 2000 pages of Feng Shui articles on it, or even much more. So those days there was nothing. So he started sending me by post mail, by posting all some papers, photocopies and stuff like that. I started learning. I happened to meet one of my grandmasters in 1998, who is no more. And I owe my success to my grandmasters. If not for them, Grandmaster Yap Changai anbuttu, and Grandmaster Lillian too anbuttu. These were the two first grandmasters I learned. Totally I've learned from 5 different grandmasters. Ee accreditation barbe. Sorry for our doubts. Yen sari grandmaster andre? See, grandmaster is like ಇವಾಗ ನಮ್ಮ ಇಂಡಿಯನ್ ಕಲ್ಚರಲ್ಲಿ ಹೆಂಗೆ ಹೇಳಬೇಕು ಅಂತ ಹೇಳಿದ್ರೆ, ವೇದ ಶಿರೋಮಣಿ or somebody who is highly scholared. A person who is an authority in the subject. Master ಅನ್ನೋದು a person who is mastered it. Grandmaster ಅನ್ನೋದು ಎಲ್ರಿಗಿಂತಲೂ, ಲೈಕ್ ಇವಾಗ ಕರಾಟೆಯಲ್ಲಿ ಗ್ರ್ಯಾಂಡ್ ಮಾಸ್ಟರ್ ಅಂತ ಹೇಳ್ತೀವಲ್ಲ, ಹೂ ಇಸ್ ಅನ್ ಅಲ್ಟಿಮೇಟ್, ಹೂ ಇಸ್ ಆಲ್ಮೋಸ್ಟ್ ಲೈಕ್ ಅ ಗುರು ವಿಲ್ ಇಂಪಾರ್ಟ್ ನಾಲೆಜ್ ಟು ಯು. ಆ್ಯಂಡ್ ಅಲ್ಲಿ ಏನಾಗುತ್ತೆ ಅಂದರೆ ಕಲಿಯೋದು ಅಷ್ಟು ಸುಲಭ ಅಲ್ಲ. ನೀವು ಹಳೆ ಚೈನೀಸ್ ಮೂವಿಗಳು ನೋಡಿರ್ತೀರ ಅನಿಸುತ್ತೆ, 36 ಚೇಂಬರ್ಸ್ ಆಫ್ ಶಾಲಿನ್ ಅಂಥದ್ರಲ್ಲಿ ಕಲಿಬೇಕಾದ್ರೆ ಅಲ್ಲಿ ಲಿಟ್ರಲಿ ತಪಸ್ ಮಾಡಬೇಕು. ಅವರಷ್ಟು ಬೇಗನೂ ಹೇಳ್ಕೊಡಲ್ಲ. ಆ್ಯಂಡ್ ಆಲ್ ದೀಸ್ ಸೈನ್ಸ್, ಆಲ್ ದಿ ಟೆಕ್ನಿಕ್ಸ್ ವಿಲ್ ನಾಟ್ ಬಿ ಶೇರ್ಡ್ ವಿತ್ ಯು ಆನ್ ದ ಡೇ ಒನ್. ಯು ಹ್ಯಾವ್ ಟು ಕೀಪ್ ಗೋಯಿಂಗ್, ಲರ್ನಿಂಗ್, ಶೋಯಿಂಗ್ ಯುವರ್ ಇಂಟ್ರೆಸ್ಟ್, ಶೋಯಿಂಗ್ ಯುವರ್ ಸ್ಕಿಲ್. ನಿಮ್ಮ ಇಂಪ್ರೂವ್ಮೆಂಟ್ ತೋರಿಸ್ತಾ ಅವ್ರು ಕೊಟ್ಕೊಂಡ್ಬಿಡ್ತಾರೆ, ಸರಿ ಇದನ್ನು ತಗೋ.
So to get some tips, to get some inputs from them, it was a battle.